ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಿವಿಧ ನೀಡಿ ಪ್ರೋತ್ಸಾಹಿಸಿದ ಹೊಸಪೇಟೆ ಆವೋಪ ಸಂಘ. ಈಗ ವಾರ್ತೆಗಳ ವಿವರ. ಶಿಶು ಅಭಿವೃದ್ಧಿ ಯೋಜನೆ ಪ್ರಾರಂಭಗೊಂಡು 50 ವರ್ಷಗಳು ಸಂದಿವೆ. ಇದರಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡು ಬರುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರಿಗಾಗಲಿ ಸಹಾಯಕರಿಗಾಗಲಿ ಈವರೆಗೂ ಖಾಯಂಗೊಳಿಸಲಾಗಿಲ್ಲ. ಹಾಗಾಗಿ ನಮ್ಮನ್ನ ಖಾಯಂಗೊಳಿಸಿ 26,000 ರೂಪಾಯಿಗೆ ಗೌರವಧನ ಹೆಚ್ಚಿಸಬೇಕೆಂದು ಆಗ್ರಹಿಸಿದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘವು ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಒತ್ತಾಯಿಸಿದೆ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ವಿಜಯನಗರ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀವಿ. ಇವತ್ತಿನಿಂದ ಇಡೀ ರಾಜ್ಯಾದ್ಯಂತ ಅಂಗನವಾಡಿ ನೌಕರರ ಹೋರಾಟ ನಡೀತಾ ಇದೆ. ಬೆಳಗಾವಿಯಲ್ಲಿ ಈಗಾಗಲೇ 13 ಜಿಲ್ಲೆಯ ಎಲ್ಲ ಅಂಗನವಾಡಿ ನೌಕರರು ಸೇರಿದ್ದಾರೆ ಮತ್ತು ಉಳಿದಂಥ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅಂಗನವಾಡಿ ನೌಕರರ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ನಡೆಸಿ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಏಕೆ ಅಂತಂದರೆ ಈಗಾಗಲೇ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬರುವಾಗ ನಾವು ಎಲ್ಲ ಸೌಲಭ್ಯವನ್ನು ಕೊಡ್ತೀವಿ, ವೇತನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು. ಈಗಾಗಲೇ 1 ವರ್ಷ ಕಳೆದರೂ ಇನ್ನೂವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಗೌರವಧನ ಹೆಚ್ಚಳ ಮಾಡಿಲ್ಲ. ಮತ್ತು ಅದೇ ರೀತಿಯಾಗಿ ಅಲಹಾಬಾದ್ ಹೈಕೋರ್ಟು ಈಗಾಗಲೇ ಅಲ್ಲಿ 6 ತಾಸು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ನಾವು 7.5 ತಾಸು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆ ಹೈಕೋರ್ಟಿನ ಆದೇಶವನ್ನು ಇಡೀ ದೇಶಾದ್ಯಂತ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಎತ್ತಿಡಬೇಕು. ಅದರ ಭಾಗವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಅದನ್ನು ಎತ್ತಿ ಹಿಡಿದು ಇವತ್ತು ಅಂಗನವಾಡಿ ನೌಕರರನ್ನ ಏನು 3 ಮತ್ತು 4ನೇ ದರ್ಜೆ ನೌಕರರನ್ನಾಗಿ ಏನು ಪರಿಗಣಿಸಬೇಕು ಅಂತ ಇದ್ದಾರೆ. ಹಾಗಾಗಿ ನಾವು ಆ ರೀತಿ ಪರಿಗಣಿಸಬೇಕು ಅಂತಂದೇಳಿ ಒಂದು ಒತ್ತಾಯವನ್ನು ನಡೆಸ್ತಾ ಇದ್ದೀವಿ. ಅದಲ್ಲದೇ ಕೂಡ ಈಗಾಗಲೇ ಗ್ರ್ಯಾಜುಯಿಟಿ ಕೊಡ್ತೀವಿ ಅಂತಂದೇಳಿ ಸರ್ಕಾರ ಕಳೆದ ವರ್ಷ ಏಪ್ರಿಲ್ ಅಂದರೆ 2023 ಏಪ್ರಿಲಿಂದ ನಿವೃತ್ತಿ ಆದಂಥವರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ನಮಗೆ ನಿವೃತ್ತಿ ಆದಂಥವ್ರಿಗೆ ಈಗಾಗಲೇ 48 ಕೋಟಿ ರೂಪಾಯಿ ಎತ್ತಿಟ್ಟಿದ್ದಾರೆ. ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಮತ್ತು ಕರ್ನಾಟಕದಲ್ಲಿ 2011ರಿಂದ ಈಚೆಗೆ ಏನು ರಿಟೈರ್ಡ್ ಆಗಿದ್ದಾರೆ ಅವರಿಗೆಲ್ರಿಗೂ ಕೂಡ ಈ ಗ್ರ್ಯಾಜುಯಿಟಿ ಹಣವನ್ನು ಇವತ್ತು ಅನ್ವಯ ಮಾಡಬೇಕು ಸರ್ಕಾರ ಅಂತಂದೇಳಿ ನಾವು ಅದನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆಯೇ ಈಗಿನ ಬೆಲೆ ಏರಿಕೆಗೆ ಕೇವಲ 5,000ದಿಂದ 10,000 ರೂಪಾಯಿ ವೇತನ ಕೊಟ್ಟರೆ ಸಾಲದು. ಕನಿಷ್ಠ ಏನು ILO ಕಾರ್ಮಿಕ ಸಮ್ಮೇಳನ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಹೇಳುವಂತೆ ಕನಿಷ್ಠ ಒಂದು ಕುಟುಂಬಕ್ಕೆ 31,000 ರೂಪಾಯಿ ಒಂದು ತಿಂಗಳಿಗೆ ಆದಾಯ ಇದ್ದರೆ ಮಾತ್ರ ಆ ಕುಟುಂಬದ ಜೀವನ ಸಲೀಸಾಗಿ ನಡೀಲಿಕ್ಕೆ ಸಾಧ್ಯ ಅಂತಂದೇಳಿ ಹಾಗಾಗಿ 31,000 ರೂಪಾಯಿ ವೇತನ ಹೆಚ್ಚಳ ಮಾಡಬೇಕು ಅಂತಂದೇಳಿ, ಹಾಗೆಯೇ ಈ ICDS ಯೋಜನೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು. ಇದನ್ನು ಯಾವುದೇ ಒಂದು ಸ್ಕೀಮಾಗಿ ಇಟ್ಕೋಬಾರ್ದು. ಯಾಕಂತಂದ್ರೆ ಈಗಾಗಲೇ ಇಡೀ ದೇಶದಲ್ಲಿ 50 ವರ್ಷ ಆಗಿದೆ ICDS ಯೋಜನೆಗೆ. ಇದನ್ನು ಸರ್ಕಾರ ಕ್ರಮವಾಗಿ ಮೇಲ್ದರ್ಜೆಗೆ ಏರಿಸಿ ಅನುದಾನವನ್ನು ಕೂಡ ಎತ್ತಿಡಬೇಕು. ಮತ್ತು ಗರ್ಭಿಣಿ ಬಾಣಂತಿ ಮಕ್ಕಳ ಏನು ಮರಣ ಆಗ್ತಾ ಇದೆ ಅದನ್ನು ತಡೆಗಟ್ಟಲಿಕ್ಕೆ ಒಂದು ಸೂಕ್ತವಾದಂಥ ಯೋಜನೆಯನ್ನು ರೂಪಿಸಬೇಕು ಅಂತಂದೇಳಿ ಹೇಳಿ ಇವತ್ತು ಮತ್ತು ನಾಳೆ ನಾವು 2 ದಿನಗಳ ಕಾಲ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದೀವಿ. ರಾತ್ರಿಯಲ್ಲೂ ಕೂಡ ನಾವು ಇಲ್ಲಿ ವಾಸ್ತವ್ಯ ಇರ್ತೀವಿ. ನಾಳೆ ಸಂಜೆಗೆ ನಾವು ಮನೆಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅಂತಂದೇಳಿ ಹೇಳ್ತಾ ನಮಸ್ಕಾರ. CITU ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಅವರ ಬೇಡಿಕೆಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಅಧಿಕಾರಿಯ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಕೆಲವು ಜಿಲ್ಲೆಗಳು ಬೆಳಗಾವಿ ವಿಧಾನಸೌಧ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಭಾರಿ ಮುಖ್ಯವಾಗಿ ಹಿಂದೆ ಏನು BJP ಸರ್ಕಾರ ಇತ್ತು, BJP ಸರ್ಕಾರ ಇದ್ದಾಗ ನಾವು ಅನೇಕ ಹೋರಾಟ ಮಾಡಿದ್ವಿ. ಆ ನಂತರ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರ, ಇವತ್ತಿರುವಂಥ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವರ ತಮ್ಮ ಪ್ರಣಾಳಿಕೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ 3,500 ರೂಪಾಯಿ ಹೆಚ್ಚು ಮಾಡ್ತೀನಿ, ಸಹಾಯಕರಿಗೆ 1,750 ರೂಪಾಯಿ ಹೆಚ್ಚು ಮಾಡ್ತೀನಿ ಅಂತ ಹೇಳಿದರು. ಹತ್ತತ್ರ 2 ವರ್ಷ ಕಳೀತಾ ಬಂದು ಸರ್ಕಾರ ಬಂದು, ಆದರೆ ಇಲ್ಲಿವರೆಗೂ ಅಂಗನವಾಡಿ ಕಾರ್ಯಕರ್ತರಿಗೆ ವೇತನ ಹೆಚ್ಚು ಮಾಡಲಿಲ್ಲ.
ಮತ್ತು ಅದೇ ರೀತಿಯಾಗಿ ಇವತ್ತು ಏನು ಗುಜರಾತ್ ಹೈಕೋರ್ಟ್ ತೀರ್ಮಾನ ಮಾಡಿದೆ, ಇವತ್ತು ಅಂಗನವಾಡಿಯಲ್ಲಿ ಕೆಲಸ ಮಾಡುವಂಥ ಅಂಗನವಾಡಿ ನೌಕರರು ಮತ್ತು ಹೆಲ್ಪರ್ನು ಕೂಡ 3 ಮತ್ತು 4 ದರ್ಜೆಯಲ್ಲಿ ಅವ್ರನ್ನ ಕಾಯಂ ಮಾಡಬೇಕು ಅಂತ ಹೇಳಿದೆ. ಆದರೆ ಅದನ್ನು ಜಾರಿಗೆ ಮಾಡಬೇಕು ಅಂತೇಳಿ ನಾವು ಇವತ್ತು ಈ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಕಾಯಂ ಮಾಡೋವರೆಗೆ ಈ ಹೋರಾಟ ನಿಲ್ಲಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲಿ ಅತಿ ಹೆಚ್ಚು ಕೆಲಸ ಮಾಡೋರು ಯಾರಾದರೂ ಇದ್ದರೆ ನೌಕರರು, ಅದು ಅಂಗನವಾಡಿ ನೌಕರರು. ಆದರೆ ಅವರಿಗೆ ಅತ್ಯಂತ ಕಡಿಮೆ ವೇತನ ಕೊಟ್ಟು ಇವತ್ತು ಹೆಚ್ಚು ಕೆಲಸವನ್ನು ಸರ್ಕಾರ ತೊಗೊತಾ ಇದೆ. ಇದನ್ನು ನಮ್ಮ CIT ಖಂಡಿಸ್ತಾ ಇದ್ದೀವಿ. ಹಾಗಾಗಿ ಅವರಿಗೆ ಕನಿಷ್ಠ ವೇತನ 31,000 ಕೊಡಬೇಕು ಮತ್ತು ಅವರಿಗೆ ಗುಜರಾತು ಏನು ಹೈಕೋರ್ಟ್ ತೀರ್ಮಾನ ಮಾಡಿದೆ ಅದನ್ನು ಜಾರಿಗೆ ಮಾಡಿ ಅವ್ರನ್ನೆಲ್ಲರನ್ನೂ ಕಾಯಂ ಮಾಡಬೇಕು. ನೋಡಿ, ಅಂಗನವಾಡಿ ಕೇಂದ್ರ ಪ್ರಾರಂಭ ಆಗಿ ಹತ್ತತ್ರ 50 ವರ್ಷ ಕಳೀತಾ ಇದೆ, ಅಂದರೆ ಅರ್ಧ ಶತಕ ಕಳೆದಿದ್ದೀವಿ. ಆದರೂ ಕೂಡ ಇನ್ನೂವರೆಗೂ ಇವತ್ತು ನಮ್ಮ ಅಂಗನವಾಡಿ ನೌಕರನ್ನ ಕಾಯಂ ಮಾಡ್ತಾ ಇಲ್ಲ. 48 ವರ್ಷದ 7 ತಿಂಗಳಾಗಿದೆ, ಇನ್ನೊಂದು ವರ್ಷ ಕಳೆದ್ರೆ 50 ವರ್ಷಕ್ಕೆ ಹೋಗ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಮಹಿಳೆಯರು ಬಂದು ಬೀದಿಗಿಳಿದು ನಮ್ಮನ್ನು ಕಾಯಂ ಮಾಡ್ರಿ ಅಂತೇಳಿ ಇವತ್ತು ರಾತ್ರಿ ಎಲ್ಲ ಹೋರಾಟದಲ್ಲಿ ಕುಂದಿರಬೇಕು ಅಂತ ಹೇಳಿದ್ರೆ ನಿಜವಾದಂಥ ಇವತ್ತು ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಇದೆಯಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಹಂಗಾಗಿ ಮಹಿಳೆಯರನ್ನ ನಡರಸ್ತೆಯಲ್ಲಿ ಕುಂದಿರಿಸುವಂಥ ಈ ಸರ್ಕಾರಗಳು ಇದ್ರೆಷ್ಟು ಬಿಟ್ಟರೆಷ್ಟು ಅನ್ನೋಂಥ ರೀತಿಯಲ್ಲಿ ಇವತ್ತು ನಾವು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಹಂಗಾಗಿ ಇವತ್ತೇನಾದರೂ ಬೆಳಗಾಂ ಅಧಿವೇಶನದಲ್ಲಿ ಕನಿಷ್ಠ ವೇತನ ಮತ್ತು ಗುಜರಾತ್ ಹೈಕೋರ್ಟ್ ತೀರ್ಮಾನ ಜಾರಿಗೆ ಮಾಡದೇ ಇದ್ದರೆ ಫೆಬ್ರವರಿಯಲ್ಲಿ ಏನು ಬೆಂಗಳೂರಲ್ಲಿ ನಡೆಯುವಂಥ ಬಡ್ಜೆಟ್ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ. CIT ನೇತೃತ್ವದಲ್ಲಿ ಸುಮಾರು 1 ಲಕ್ಷ ಕಾರ್ಮಿಕರನ್ನ ಸೇರಿಸಿ ನಾವು ಅಂಗನವಾಡಿ ನೌಕರು ಇರ್ಬೋದು, ಬೇರೆ ಬೇರೆ ದುಡಿಯುವಂಥ ಎಲ್ಲ ನೌಕರನ್ನು ಒಗ್ಗೂಡಿಸಿ ನಾವು 24ನೇ ತಾರೀಕು ಫೆಬ್ರವರಿ 24ಕ್ಕೆ ಭಾರಿ ದೊಡ್ಡ ಚಳವಳಿಯನ್ನು ಬೆಂಗಳೂರಲ್ಲಿ ನಡೆಸ್ತೀವಿ ಅಂತೇಳಿ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿದ್ದೀವಿ ಮತ್ತು ಅದೇ ರೀತಿ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ. ಹಂಗಾಗಿ ಇವತ್ತು ಈ ಚಳವಳಿ ಏನು ನಡೀತಾ ಇದೆ, ಈ ಚಳವಳಿ ಭಾರಿ ಮುಖ್ಯವಾಗಿ ಗುಜರಾತ್ ಮಾಡಲನ್ನು ಜಾರಿ ಮಾಡಬೇಕು, ನಮಗೆ ಹೈಕೋರ್ಟ್ ತೀರ್ಮಾನ ಜಾರಿಗಾಗಬೇಕು, ಕನಿಷ್ಠ ವೇತನ ಜಾರಿಗಾಗಬೇಕು ಅನ್ನೋಂಥ ಡಿಮ್ಯಾಂಡ್ ಇಟ್ಕೊಂಡು ನಾವು ಈ ಹೋರಾಟ ನಡೆಸ್ತಾ ಇದ್ದೀವಿ. ಓಕೆ. ದಿನಾಂಕ 17ರಂದು ಹಂಪಿಯ ಚಕ್ರತೀರ್ಥ ಕೋದಂಡರಾಮಸ್ವಾಮಿಯ ಸನ್ನಿಧಾನದಲ್ಲಿ ಪಂಪ ವಿರೂಪಾಕ್ಷೇಶ್ವರ ಸ್ವಾಮಿಯ ಫಲಪೂಜಾ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವಿದ್ಯಾರಣ್ಯ ಭಾರತಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪಾರಂಪರಿಕ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಯಿತು. ಹೌದು, ಹಂಪಿಯಲ್ಲಿ ನಡೆಯುವ ಫಲಪೂಜಾ ಕಾರ್ಯಕ್ರಮ ವೀಕ್ಷಿಸಲು ರಾಜ್ಯ ಸೇರಿದಂತೆ ಆಂಧ್ರ ಹಾಗೂ ಮಹಾರಾಷ್ಟ್ರದಿಂದ ಭಕ್ತರು ಆಗಮಿಸುತ್ತಾರೆ. ತಡರಾತ್ರಿಯ ನಂತರ ಹಂಪಿಯ ವಿದ್ಯಾರಣ್ಯ ಭಾರತಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿರೂಪಾಕ್ಷೇಶ್ವರ ದೇವಸ್ಥಾನದಿಂದ ಕೋದಂಡರಾಮ ದೇವಸ್ಥಾನದವರೆಗೆ ಅಂಬಾರಿಯ ಮೆರವಣಿಗೆ ಮೂಲಕ ಆಗಮಿಸಿ ನೆರೆದ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಪಂಪಾಂಬಿಕೆ ಹಾಗೂ ವಿರೂಪಾಕ್ಷೇಶ್ವರ ಸ್ವಾಮಿಯ ನಿಶ್ಚಿತಾರ್ಥದ ಹಿನ್ನೆಲೆಯಲ್ಲಿ ಫಲಪೂಜೆ ನಡೆಸಲಾಯಿತು. ಅವ್ರು ತಗೊಂತಾರ ಬರ್ರಿ ಈ ಕಡೆ ನೀವು.
ಅವ್ರು ತಗೊಂತಾರ ಬರ್ರಿ ಈ ಕಡೆ ನೀವು. ತಿಂಬಾದ್ ನೋಡ ಭೂತೇಶ ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ಯಾ ದೇವಿ ಸರ್ವಭೂ ನಮಸ್ತಸ್ತೆ ನಮಸ್ತಸ್ತೆ ನಮೋ ನಮಃ ದತ್ತಾತ್ರೇಯ ಮಹಾದೇವ ದತ್ತಾತ್ರೇಯ ಮಹಾಗುರು ದತ್ತಾತ್ರೇಯ ಸುಧರಿಂದ ದೇವತಾಬಲಂ ಚಂದ್ರಬಲಂ ತದೇವ ನಿತ್ಯಾಬಲಂ ದೇವಬಲಂ ತದೇವ ಲಕ್ಷ್ಮೀ ಬಲೇವ ಗಣಪತಿ ಗಂಭವಾಮಹೇ ಗವಿಂಗವೈನಾಮ ಭವಶ್ವಸವನಂ ಏಷರಾಜಂ ಬ್ರಹ್ಮಣಾಂ ಬ್ರಹ್ಮಣೋತ್ತರಾರ ಶೃಣ್ವನ್ನೋದಕಸ್ಯ ರಸ ಓಮೇಕದಂತಾಯ ನಮಃ ಓಂ ಕಪಿಲಾಯ ನಮಃ ಓಂ ಗಜಗಣ್ಣಿಕಾಯ ನಮಃ ಓಂ ಲಂಬೋದರಾಯ ನಮಃ ಓಂ ವಿಕಟಾಯ ನಮಃ ಓಂ ವಿಠ್ಠಲರಾಜಾಯ ನಮಃ ಓಂ ಧೂಮಕೇತವೇ ನಮಃ ತಮ್ಮವ ಶೋಕಶ್ಚ ಮಕ್ಷಪಾಮಹಜೇವರಂಚ ದಶೋದಶ ಏಕಾರ್ದೇವಂ ದರ್ಶಯಾಮಿ ಧೂಪದೀಪಾಂತರ್ವಾಚ ಪರಿಗೋಪ್ಯಾಮಿ ಪ್ರತ್ಯಾಮ್ನಾಯ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಆಯುಧಪ್ರಾಯ ದೂರ್ವಾಹಂ पुष्पिणेः रदाश्च पुण्डरीकाणि समुद्रस्य गृहामि अलङ्करणार्थं रक्षितं समर्पयामि ओरिद्राचूर्णकुङ्कुमचूर्णं मङ्गलद्रव्याणि समर्पयामि पुष्पापदे प्रचोपदे फलेरफलाद अश्वत्थन्ने ओं तेन ब्रह्मविदाभयं भवतं ब्रह्मप्रेमहे इन्द्रस्त्रेते सहमापरादो सोमस्तस्यावरणस्तमेच्च यमराज प्रणाभप्रादव जातवेद मोर्जन्त्यापरादो अते सक्षे महिरण्मयागातपर्त्य आवह क्षेम उदयोगे वरन्नो जयजम्पादस्तस्यः अमे महावास्तो अष्टपदे पुष्पारोपाण्यापशन् सखा शुचे राष्ट्रं भारतां ध्रुवं वाङ्निष्ठमुहूर्तस्य मुहूर्तोऽस्मिन् सुमुहूर्तोऽस्तु वाचा दत्ता मया गौरी शिवार्थं स्वीकृताप्यय तद्यावलोकनविधो निश्चितत्वं सुखे भव वाचा दत्ता गौरी शिवार्थं स्वीकृतामय वरावलोकनविधो निश्चितत्वं सुखे भव ओं ध्रुवं वाङ्निश्चितमुहूर्तस्तु अष्टवायवसिद्धरेर्वेरधक्कर इष्टवः प्रचोदयात् दाशरथाय हलाय दाय धीमहि तन्नो लक्ष्मणः प्रचोदयात् मां प्रचोदयात् ओं भूर्भुवस्वः पंपाभिर्णं समर्पयामि ओं याफन्निर्जाफला पुष्पायाश्च पुष्पिणेः बृहस्पति प्रचोदयास्तानो ईशानस्य देवसपत्ये नमः ओं पशुपते देवसपत्ये नमः ओं रुद्रस्य देवसपत्ये नमः ओं उग्रस्य देवसपत्ये नमः ओं भीमस्य देवसपत्ये नमः ओं महतो देवसपत्ये ब्रह्मा तन्मत सृजत तदगामयत समात्मना पब्जेते आत्मना पंपाभिरोपाक्षेश्वर स्वामिभ्यो नमः कोदण्डरामस्वामिभ्यो नमः फलस्य फलनारायण देवताभ्यो नमः वेदोक्त मंत्र पुष्पाणि समर्पयामि
ओम मध्यमे एळे पुरोहितं विघ्नस्य देववृत्तिं यज्ञामाशास्ते भूयोऽभिष्करणमाशास्ते दिव्यन्धामाशास्ते यदनेन हविषाशास्ते तदस्याप्तकृत्वार्गामस्येदं च नमो देवेभ्यः पार्वती पदये हर हर महादेव श्री रामचंद्र महाराज की। ಈ ವೇಳೆ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಫಲಪೂಜೆಯಲ್ಲಿ ಪಾಲ್ಗೊಂಡು ಹರ್ಷ ವ್ಯಕ್ತಪಡಿಸಿದರು. ಇವತ್ತು ಈ ಕ್ಷೇತ್ರದಲ್ಲಿ ವಿರೂಪಾಕ್ಷೇಶ್ವರ ಮತ್ತು ಪಂಪಾದೇವಿಯ ನಿಶ್ಚಿತಾರ್ಥ ನಡೆದೋಗಿದೆ. ಈ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಭಕ್ತಾದಿಗಳು ಇಲ್ಲಿ ಇವತ್ತು ಬಂದು ನೆರವೇರಿಸಿಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಪರವಾಗಿ ಎಲ್ಲ ಭಕ್ತಾದಿಗಳಿಗೂ ಶಾಂತಿಯುತವಾಗಿ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೂ ಕೂಡ ನಮ್ಮ ಐತಿಹಾಸಿಕ ದೈವ ಭಕ್ತಿ ಹೆಚ್ಚಿಗೆ ಇರುತ್ತೆ ಅಂತ ನೋಡಬೇಕು ಅಂದರೆ ನೀವು ಹಂಪಿನ ಒಂದ್ಸಲ ನೋಡಬೇಕು. ಇದು ಒಂದು ವಿಶೇಷ ಅನುಭವ. ದೇವತೆಗಳ ಮತ್ತು ದೇವರ ನಿಶ್ಚಿತಾರ್ಥ ಕಾರ್ಯಕ್ರಮ ಮಾಡೋದು ಕೂಡ ವಿಶೇಷ ಅನುಭವ. ಆ ಒಂದು ಅನುಭವದಲ್ಲಿ ನಾನು ಜಿಲ್ಲಾಧಿಕಾರಿಯಾಗಿ ಪಾಲ್ಗೊಂಡಿದ್ದೇನೆ. ನನಗೂ ಕೂಡ ತುಂಬ ಒಂದು ಒಳ್ಳೆಯ ಅನುಭವ ಆಗಿದೆ. ಈ ಒಂದು ಹಂಪಿ ವಿರೂಪಾಕ್ಷೇಶ್ವರನ ಆಶೀರ್ವಾದ ಎಲ್ಲ ವಿಜಯನಗರ ಜಿಲ್ಲೆಯ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ. ಒಳ್ಳೆ ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ಹಾರೈಸ್ತೀನಿ. ಹೊಸಪೇಟೆ ಆವೋಪ ಚಾರಿಟಬಲ್ ಟ್ರಸ್ಟ್ ಹಾಗೂ ಆರ್ಯವೈಶ್ಯ ಅಧಿಕಾರಿಗಳ ಮತ್ತು ವೃತ್ತಿನಿರತ ಸಂಘದಿಂದ ಪ್ರತಿ ವರ್ಷ ಆರ್ಯವೈಶ್ಯ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿಕೊಂಡು ಬರಲಾಗುತ್ತದೆ. ಹೀಗೆ ದಿನಾಂಕ 17ರಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಪ್ರೋತ್ಸಾಹಿಸಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 17ರಂದು ಸಂಜೆ ವಾಸವಿ ಕಲ್ಯಾಣ ಮಂಟಪದಲ್ಲಿ ಕೈಗೊಂಡಿದ್ದ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಕಳೆದ ಸಾಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸೇರಿದಂತೆ 2022ರ ನಂತರದಲ್ಲಿ ಪಿಎಚ್ಡಿ, ಐಎಎಸ್, ಐಪಿಎಸ್, ಕೆಎಎಸ್, ಕೆಪಿಎಸ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಆರ್ಯವೈಶ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸೇರಿದಂತೆ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನಡೆಸಲಾಯಿತು. ಬಳಿಕ ಆವೋಪ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ರಮೇಶ್ ಬಾಬುರವರು ಮಾತನಾಡಿ, ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಆವೋಪದಿಂದ ವಿದ್ಯಾರ್ಥಿ ವೇತನ ನೀಡಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಅವರು ಫ್ಯಾಕಲ್ಟಿಯಾಗಿ ವರ್ಕ್ ಕೂಡ ಮಾಡಿದ್ದಾರೆ. US ಯೂನಿವರ್ಸಿಟಿ PhD ಅಂತ ಹೇಳಿ ಹತ್ರ ಬರಿ ಸರ್, ಹತ್ರ ಬರಿ. ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ ಫ್ಯಾಕಲ್ಟಿ ಆಫ್ ಕಾಮರ್ಸ್ at Vijayanagar College of Hospital. ಅವೋಪ ನಮ್ಮ ಸಂಸ್ಥೆ 1992ರಲ್ಲಿ ಪ್ರಾರಂಭವಾಯಿತು. ಆವಾಗ ವೈಶ್ಯ ಬ್ಯಾಂಕ್ನಲ್ಲಿ ಗಜೇಂದ್ರನ್ ಒಬ್ಬರು ಸ್ಟಾಫ್ ಇದ್ದರು. ಅವರು ನಾವೆಲ್ಲ ಸೇರಿಕೊಂಡು ಒಂದು ಅವೋಪ ಸಂಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಸೇರಿಕೊಂಡು 40-45 ಜನ ಮೆಂಬರಾಗಿ ನಾವು ಅವೋಪ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಫಸ್ಟ್ ಅವೋಪದ ಅಧ್ಯಕ್ಷರಾಗಿ ಇರ್ತಕ್ಕಂಥ ಅನಿಲ್ ಅಧ್ಯಕ್ಷರಾದರು. ಅವರ ನಂತರ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಿದ್ದೀವಿ. ಈಗ ಅವೋಪದಲ್ಲಿ ನಾವು ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಫಸ್ಟು ಅವೋಪದಿಂದ ವಿದ್ಯಾರ್ಥಿಗಳಿಗೆ ನಾವು ಪ್ರಾರಂಭ ಮಾಡ್ತೀವಿ. ನಮ್ಮಲ್ಲಿ ಅವೋಪ ಇದ್ದಿಲ್ಲ, ಅವೋಪ ಬಂದಿದ್ದಿಲ್ಲ. ಆವಾಗ ನಾವು ಸುಚಿತ್ರಮ ಚಾರಿಟಬಲ್ ಟ್ರಸ್ಟ್ನ ಮಾಲೀಕರಾದ ಸಂಜೀವ್ ಶೆಟ್ಟು ಅವರನ್ನ ಸತ್ಯನಾರಾಯಣ ಶೆಟ್ಟರನ್ನ ಭೇಟಿಯಾಗಿ ಅವರ ಫಂಡಿನಿಂದ ನಾವು ಅರ್ಧ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನ ಮತ್ತು ವೈಶ್ಯ ವಿದ್ಯಾರ್ಥಿಗಳಿಗೆ ಬುಕ್ಸನ್ನ ಕೊಡ್ತಕ್ಕಂಥ ಬಂದ್ವಿ. ನಂತರ ನಾವು ಎಲ್ಲ ಸಮಾಜದವರೆಲ್ಲ ನಮ್ಮ ಅವರದವರೆಲ್ಲ ನಾವು ಸೇರಿಕೊಂಡು ವಿದ್ಯಾರ್ಥಿಗಳಿಗೆ ಯಾಕೆ ಕ್ರಮ ಮಾಡ್ಬೋದು ಅಂತ ಹೇಳಿ ಆಗಿನ ಕಾಲದಿಂದ ಎಲ್ಲರೂ 5,000, 10,000 ಲಕ್ಷಕ್ಕೆ ಬಂದಾಗಿ ಇವತ್ತು ಸುಮಾರು 18-20 ಲಕ್ಷ ನಾವು ಸೇರಿಸ್ತೀವಿ. ಅದರ ಬಂದ ಇಂಟ್ರೆಸ್ಟಲ್ಲಿ ನಾವು ಇವತ್ತು ಅವೋಪ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನಾವು ಕೊಡ್ತಾ ಇದ್ದೀವಿ. ಇದು ನಮ್ಮ ಒಂದು ದೊಡ್ಡ ಕಾರ್ಯ ಕೇಳಿದರೆ ತಪ್ಪಾಗಲಿದೆ. ಎರಡನೇದಾಗಿ ನಾವು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಸಹ ನಾವು ಅವೋಪ ಕ್ಯಾಲೆಂಡರ್ನ ಪ್ರತಿ ವರ್ಷ ಜನವರಿ 1ನೇ ತಾರೀಕು ನಾವು ಒದಗಿಸ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಸಮಾಜಕ್ಕೆ ಉಪಯುಕ್ತವಾದಂಥ ಮಾಹಿತಿಗಳನ್ನು ಮತ್ತು ಪಂಚಾಂಗವನ್ನು ಮುದ್ರಿಸಿ ಎಲ್ಲರ ಮನೆಯಲ್ಲಿ ಅದು ಕೊಡ್ತಾ ಇದ್ದೀವಿ. ಅದು ಎಲ್ಲರೂ ಸಹ ಸಮಾಜದವರು ಕಾಲದಿಂದ ಕಾಯ್ತಾ ಇದ್ದಾರೆ. ಅವೋಪ ಕ್ಯಾಲೆಂಡರ್ ಬರಬೇಕು, ಅವೋಪ ಕ್ಯಾಲೆಂಡರ್ ಬರಬೇಕು ಅಂತ ಬಂದೇ ಬರ್ತದೆ. ಅದಕ್ಕೆ ಇದನ್ನು ನಡೆಸ್ಕೊಂಡು ಹೋಗಿದ್ದೀವಿ, ಮುಂದಿನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೂ ಇಲ್ಲಿ ನಾಳೆಯಿಂದ ಇಲ್ಲಿ ಧನುರ್ಮಾಸ ಕಾರ್ಯಕ್ರಮ ನಡೆದಿದೆ. ಅದು ಸಹ ನಾವು ನಮ್ಮ ಅವೋಪ ಸಂಸ್ಥೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದು ಒಂದು ಹೆಮ್ಮೆಯ ವಿಷಯ. ಇನ್ನೊಂದು ಸಂತೋಷದ ವಿಷಯ ನಾವು 2 ಸ್ಟೇಟ್ಗಳ ಕಾನ್ಫರೆನ್ಸ್ ಅನ್ನ ಅತಿ ವಿಜೃಂಭಣೆಯಿಂದ ಮಾಡಿ ನಮ್ಮ ರಾಜ್ಯದಲ್ಲಿ
ಹೆಸರುವಾಸಿಗಳನ್ನ ಆಗಿದ್ದೀವಿ ಹೊಸಪೇಟೆ ಅವೋಪದಿಂದ. ಈ ರೀತಿ ಹಲವಾರು ಕಾರ್ಯಗಳನ್ನು ಮಾಡಿಕೊಂಡು ನಾವು ಅವೋಪನ್ನ ಒಂದು ಉನ್ನತ ಹುದ್ದೆಯಲ್ಲಿ ತರಲಿಕ್ಕೆ ನಾವು ನಮ್ಮ ಅವೋಪನ ಸದಸ್ಯರು ಅಲ್ಲಿರ್ತಕ್ಕಂಥ ನಿರ್ದೇಶಕರು ಅಧ್ಯಕ್ಷರು ಎಲ್ಲರೂ ಸಕ್ರಿಯವಾಗಿ ಪ್ರಯತ್ನ ಮಾಡಿ ಒಂದು ಜಾಗೃತಿಗಳನ್ನು ನಾವು ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿವಿಧ ನೀಡಿ ಪ್ರೋತ್ಸಾಹಿಸಿದ ಹೊಸಪೇಟೆ ಆವೋಪೋ ಸಂಘ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.